ಶಿರಸಿಯ ಕಸ್ತೂರ್ಬಾ ನಗರದಲ್ಲಿ ಸಹಾಯ ಟ್ರಸ್ಟ್ನ ಸಹಯೋಗದಲ್ಲಿ ನಡೆಯುತ್ತಿರುವ ಲಿಟ್ಲ್ ಫ್ಲವರ್ ಸ್ಕೂಲಿನ ವಾರ್ಷಿಕೋತ್ಸವ ಸಮಾರಂಭವು ಜನವರಿ 30ರಂದು ಶಾಲೆಯ ಹೊರ ಆವರಣದಲ್ಲಿ ವಿಜೃಂಭಣೆಯಿಂದ ನೆರವೇರಿಸಲಾಯಿತು. ಇನ್ನು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ದತ್ತು ಕೇಂದ್ರದ ಅಧ್ಯಕ್ಷರಾದ ಸತೀಶ್ ರಾಮ ಶೆಟ್ಟಿ ಅವರು ವಹಿಸಿದ್ದು, ಕಾರ್ಯಕ್ರಮದ ಉದ್ಘಾಟನೆಯನ್ನು ಟ್ರಸ್ಟ್ನ ಕಾರ್ಯದರ್ಶಿ ಶ್ರೀಮತಿ ಶಾರದಾ ಸತೀಶ್ ಶೆಟ್ಟಿ ಅವರು ನೆರವೇರಿಸಿದರು. ಅಂತೆ ಶಾಲಾ ಮುಖ್ಯಾಧ್ಯಾಪಕಿ ಶ್ರೀಮತಿ ಸರೋಜಾ ಜಿ ನಾಯ್ಕ್ ಅವರು ಸರ್ವರನ್ನು ಸ್ವಾಗತಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಇನ್ನು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದ ಗಣಪತಿ ಭಟ್ ವರ್ಗಾಸರ್ ಅವರು ಮಾತನಾಡಿ, ವಿದ್ಯಾರ್ಥಿಗಳು ಮನೆಯ ಮೊದಲ ಪಾಠಶಾಲೆ ಎಂದು ಮನೆಯಲ್ಲಿ ಮೊದಲು ಸಂಸ್ಕಾರವನ್ನು ಪಡೆದು ಆಮೇಲೆ ತಮ್ಮ ಸಂಸ್ಕೃತಿಯನ್ನು ಶಾಲೆಯಲ್ಲಿ ಏಕತೆಯಿಂದ ಬೆಳೆಸಿಕೊಳ್ಳುತ್ತಾರೆ. ಶಾಲೆಯಲ್ಲಿ ಮಕ್ಕಳಿಗೆ ಶಿಕ್ಷಕರೇ ಸಂಸ್ಕಾರ ಸಂಸ್ಕೃತಿಯನ್ನು ಕಲಿಸಬೇಕು ಎಂದರು. ಇನ್ನೋರ್ವ ಅತಿಥಿ ನಿವೃತ್ತ ಪ್ರಾಂಶುಪಾಲರಾದ ಕೆಎನ್ ಹೊಸ್ಮನಿ ಅವರು, ಇಂದಿನ ಮಕ್ಕಳು ನಾಳಿನ ನಾಗರಿಕರಾಗಲು ಒಳ್ಳೆಯತನವನ್ನು ಬೆಳೆಸಿಕೊಳ್ಳಲು ಭವಿಷ್ಯದಲ್ಲಿ ಕುಟುಂಬಕ್ಕೂ ದೇಶಕ್ಕೂ ಹೆಸರು ತರುವಲ್ಲಿ ಶಿಕ್ಷಕರ ಪಾತ್ರ ಬಹಳ ಮಹತ್ವದ್ದು ಎಂದರು. ನಂತರ ಮಾತನಾಡಿದ ವಕೀಲರಾದ ಎಸ್ಎನ್ ನಾಯ್ಕ್ ಅವರು ಕಾನೂನಿನ ಮಹತ್ವದ ಕುರಿತು ವಿದ್ಯಾರ್ಥಿಗಳಿಗೆ ಮನಸ್ಸಿಗೆ ಮುಟ್ಟುವಂತೆ ತಿಳಿಸಿದರು. ಇನ್ನೋರ್ವ ಮುಖ್ಯ ಅತಿಥಿ ಖಾದರ್ ಅನ್ವಟಿ ಅವರು ಮಾತನಾಡಿ, ತಂದೆ ತಾಯಿಗಳ ಪಾತ್ರ ವಿದ್ಯಾರ್ಥಿಗಳಿಗೆ ಸಂಸ್ಕಾರ ಹಾಗೂ ನಾಗರಿಕತೆಯನ್ನು ಬೆಳೆಸುವಲ್ಲಿ ಕಟಿಬದ್ಧರಾಗಬೇಕೆಂದು ತಿಳಿಸಿದರು. ಅಲ್ಲದೆ ರಮೇಶ್ ಭವಿ, ಫಜಿಯಾ, ಅಬ್ದುಲ್ ನೂರಿ, ಹೀನಾ ಕೌಸರ್ ಮತ್ತು ಇರ್ಫಾನ್ ಶಾ, ಸುಧಾರಾಣಿ, ಗೋಪಾಲಕೃಷ್ಣ ಚಂದಾವರ್ ಇವರೆಲ್ಲರೂ ವಾರ್ಷಿಕೋತ್ಸವ ಸಮಾರಂಭಕ್ಕೆ ತಮ್ಮ ಹಾರೈಕೆಯ ನುಡಿಗಳನ್ನಾಡಿದರು. ನಂತರ ಅಧ್ಯಕ್ಷೀಯ ಮಾತುಗಳನ್ನಾಡಿದ ಸತೀಶ್ ರಾಮ ಶೆಟ್ಟಿ ಅವರು, ಪಾಲಕರ ಪೋಷಕರ ಸಹಾಯದ ಮೂಲಕ ಯಾವುದೇ ಸರ್ಕಾರಿ ಅನುದಾನ ಇಲ್ಲದೆ ಜಾತಿ ಮತ ಪಂಥ ಭೇದವಿಲ್ಲದೆ ಈ ಶಿಕ್ಷಣ ಸಂಸ್ಥೆಯನ್ನು ನಾವು ನಡೆಸುತ್ತಿದ್ದೇವೆ. ಎಲ್ಲರ ಪ್ರೇರಣೆ ನಮಗೆ ದೊರೆತರೆ ಒಂದು ಆದರ್ಶ ಶಾಲೆಯನ್ನಾಗಿ ಇದನ್ನು ಮಾಡುವ ಮಹತ್ವಾಕಾಂಕ್ಷೆಯನ್ನು ಹೊಂದಿದ್ದೇವೆ ಎಂದರು. ನಂತರ ವಾರ್ಷಿಕೋತ್ಸವದಲ್ಲಿ ಅನ್ನಪೂರ್ಣ ತಡಸ್ ಅವರು ಕ್ರೀಡಾ ವಿಭಾಗದ ಬಹುಮಾನವನ್ನು ವಿದ್ಯಾರ್ಥಿಗಳಿಗೆ ವಿತರಿಸಿದರು. ಅಂತೆ ಶಿಕ್ಷಕರಿಗೆ ಗೌರವಾರ್ಪಣೆಯನ್ನು ಮಾಡಲಾಯಿತು. ನಂತರ ಕಾರ್ಯಕ್ರಮಕ್ಕೆ ಧನ ಸಹಾಯ ನೀಡಿದ ಸಕಲರನ್ನು ಇದೇ ವೇಳೆ ಗೌರವಿಸಲಾಯಿತು. ಇನ್ನು ಈ ವೇಳೆ ವಿನೂತನ ಟ್ರಸ್ಟ್ನ ಕಾರ್ಯದರ್ಶಿ ಸೀಮಾ ವಿವೇಕ್ ಹೆಗಡೆ ಅವರು ಉಪಸ್ಥಿತರಿದ್ದರು. ಇನ್ನು ಆರಂಭದಲ್ಲಿ ವಿದ್ಯಾರ್ಥಿಗಳಿಂದ ಪ್ರಾರ್ಥನೆ ಹಾಗೂ ಸ್ವಾಗತ ನೃತ್ಯ ನಡೆದಿದ್ದು, ವೈವಿಧ್ಯಮಯವಾದ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಮೂಲಕ ಈ ಒಂದು ವಾರ್ಷಿಕೋತ್ಸವ ಕಾರ್ಯಕ್ರಮ ಸಂಪನ್ನಗೊಂಡಿತು. ಕಾರ್ಯಕ್ರಮದ ನಿರೂಪಣೆಯನ್ನು ಶಿಕ್ಷಕಿ ಶಮೀಂ ಬಾನು, ವಂದನಾರ್ಪಣೆಯನ್ನು ಶ್ರೀಮತಿ ಸುಧಾ ಉದುಪುಡಿ ಅವರು ಉತ್ತಮವಾಗಿ ನೆರವೇರಿಸಿಕೊಟ್ಟರು. ವೇದಿಕೆ ಬರಬೇಕು. ಪೇರೆಂಟ್ಸ್ ಫಸ್ಟ್ ಸ್ಟ್ಯಾಂಡರ್ಡ್ ಇದ್ದ ಇಲ್ಲಿ ಸರಿ ಇಲ್ಲಿ ಸುಧಾರಾಣಿ ಗೋಪಾಲಕೃಷ್ಣ ಚಂದಾವರ್, ಸುಧಾರಾಣಿ ಗೋಪಾಲಕೃಷ್ಣ ಚಂದಾವರ್ ಮೇಡಮ್, ತೌಫೀಕ್ ಪಠಾಣ್ ಶಮೀನಿಸ್ ಅವರ ತಮ್ಮ ನಿಜವಾಗ್ಲೂ ದೊಡ್ಡ ಮಕ್ಕಳು ಸಹಾಯ ನೀಡಿದ್ದಾರೆ. ಅವರ ತಾಯಿ ಅಥವಾ ಅವರ ಮನೆಯವರಿದ್ರೆ ವೇದಿಕೆ ಬರ್ಬೇಕಂತ ಕೇಳ್ಕೊಳ್ತೀನಿ. ತೌಫೀಕ್ ಪಠಾಣ್ ಅವರು ನೋಡಿ ಸರಿ ಇಲ್ಲಿ ಸರಿ ನೋಡಿ ಶ್ಯಾಮ್ ದೇಶಪಾಂಡೆ ಸರ್ ಬರ್ರಿ, ಶ್ಯಾಮ್ ಸರ್ ಬರ್ರಿ. ಇಲ್ಲಿ ಸರಿ ಈ ಕಡೆ ಇಲ್ಲಿ ನೋಡಿ ಈ ಕಡೆ ಇಲ್ಲಿ ನೋಡಿ ಈ ಕಡೆ ಇಲ್ಲಿ ನೋಡಿ ನೋಡಿ ಇಲ್ಲಿ ನೋಡಿ ಇನ್ನೊಂದು ಅಬ್ದುಲ್ ನೋಡಿ ನೋಡಿ
ಕಾರ್ಯಕ್ರಮಕ್ಕೆ ಉಪಹಾರ ವ್ಯವಸ್ಥೆಯನ್ನು ನೀಡಿದಂತವರು ಸರಿತಾ ನಾಗರಾಜ್ ಶಿರ್ಗೋಡ್ ಹಾಗೂ ಸುಮನ ಅರವಿಂದ್ ಮೇಡಮ್. ಸ್ವಲ್ಪ ಬ್ಯಾಕ್ ಹೋಗಿ ಇಲ್ಲಿ ನೋಡಿ ಇಲ್ಲಿ ಒಂದು ವರ್ಷ ಸೇವೆ ಹಾಗೂ ಲಿಟ್ಲ್ ಫ್ಲವರ್ ಶಾಲೆಯಲ್ಲಿ 5 ವರ್ಷ ಸತತ ಸೇವೆ ಹಾಗೂ ನಮ್ಮೆಲ್ಲರ ವಿದ್ಯಾರ್ಥಿಗಳ ಎಲ್ಲರ ಮೆಚ್ಚಿನ ಶಿಕ್ಷಕಿಗೆ ಇಂದು ಸನ್ಮಾನ ಸಮಾರಂಭ. Thank you.